ಹಾಯ್ ನಮಸ್ಕಾರ, ಗೀತಾವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಟೀ ಪಪ್ಸ್ ಯಾವ ರೀತಿ ಮಾಡೋದಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಮುಂಚೆ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬನ್ನಿ 2 ಕಪ್ಪಷ್ಟು ಮೈದಾ ತೊಗೊಂಡಿದ್ದೀನಿ ನಾನು. ಟೀ ಪಪ್ಸ್ ಮಾಡಲಿಕ್ಕೆ 2 ಕಪ್ ಯಾವ ಬಟ್ಲೊಳಗನ ತೊಗೊಂಡ್ರಿ, 2 ಬಟ್ಲು ತೊಗೊಂಡ್ರಿ. 2 ಬಟ್ಲು ಮೈದಾ ಒಂದರೊಳಗೆ ಹಾಕ್ಕೊಂಬಿಡೋಣ. ಒಂದು ತಟ್ಟೆಗೆ 1 ಸ್ಪೂನಷ್ಟು ನಾನು ಅಜ್ವಾನ ಹಾಕ್ಕೊತಾ ಇದ್ದೀನಿ, ಓಂಕಾಳು. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಬಿಸಿ ಮಾಡಿದ್ದ 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊತೀನಿ, ಸಾಕು. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಹಿಂಗೆ ಹಿಡಿಯೋವಾಗ ಹಿಂಗಾಗಬೇಕು, ಹಿಂಗೆ ಕೈಗೆ ಅಂಟ್ಕೊಂಗಾಗಬೇಕು. ಈಗ ನೀರು ಹಾಕಿ ಸ್ವಲ್ಪ ಚಪಾತಿ ಹಿಟ್ಟು ಥರ ಮಾಡ್ಕೊಂಬಿಡೋಣ. ಚೆನ್ನಾಗಿ ಚಪಾತಿ ಹಿಟ್ಟು ಥರ ಕಲಸಿ ಇಡಬೇಕಾಗ್ತೈತೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿ ಹೀಗಿಡೋಣ. ಇದು 2 ನಿಮಿಷ ಹೀಗೆ ಕ್ಲೋಸ್ ಮಾಡಿ ಇಡೋಣ. 2 ಸ್ಪೂನ್ ಮೈದಾ ಹಾಕ್ಕೊಂಡು ಪೇಸ್ಟ್ ಮಾಡಿ ಇಟ್ಕೊಳ್ಳೋಣ. ಒಂದು 4 ಸ್ಪೂನು ಎಣ್ಣೆ ಹಾಕ್ಕೊಳ್ಳೋಣ. ನೋಡಿ, ಈ ಥರ ಮಿಶ್ರಣ ಮಾಡಿ ಇಟ್ಕೊಂಡಿದ್ದೀನಿ, ಸಾಕು. ಒಂದು ಬದಿಗಿಡೋಣ. ಈಗ ಒಂದು ಚಪಾತಿ ಕಲ್ಲು ಇಟ್ಕೊಂಡಿದ್ದೀನಿ ನಾನು. ಈಗ ಚೆನ್ನಾಗಿ ಮಸ್ತ್ಕೊಂಡು ಚಪಾತಿ ಹಿಟ್ಟು ಇದು ರೌಂಡ್ ಶೇಪ್ ಒಳಗಡೆ ನಾವು ಕಟ್ ಮಾಡ್ಕೊಳ್ಳೋಣ. ಈ ಥರ ಈ ರೀತಿ ಎಲ್ಲನೂ. ಈಗ ಒಂದು ಉಂಡೆ ತಗೊಳ್ಳೋಣ. ಸ್ವಲ್ಪ ಹಸಿಟ್ಟು ಹಾಕ್ಕೊಂಡು ನಾವು ಅದನ್ನ ಚಪಾತಿ ಹಾಕಲಿಕ್ಕೆ ನಾವು ಮಸಿಯೋಣ. ಎಲ್ಲ ನೋಡಿ, ಈ ಸೈಜ್ ಒಳಗೆ ಇಟ್ಕೊಂಡಿದ್ದೀನಿ ನೋಡಿ, ಈ ಸೈಜ್ ಒಳಗೆ. ಈಗ ಏನು ಮಾಡೋಣ, ಆವಾಗಲೇ ನಾವು ಮೈದಾದು ಮಿಶ್ರಣ ಮಿಕ್ಸ್ ಮಾಡಿ ಇಟ್ಟಿದ್ವಲ್ಲ, ಅದು 1 ಸ್ಪೂನ್ ಹಾಕ್ಕೊಳ್ಳೋಣ. ಈ ಥರ ನೋಡಿ, ಆಗಿದೆ. ತಿರ್ಗಾ ಅದೇ ಥರ ಮೇಲೆ ಹಾಕ್ಕೊಳ್ಳೋಣ. ಇದಕ್ಕೂ ಅಷ್ಟೇ. ಎಲ್ಲನೂ ಹಾಗೆ ಮಾಡೋಣ. ಎಲ್ಲದಕ್ಕೂ ನಾನು 5 ಚಪಾತಿ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನ ಎಲ್ಲನೂ ಹೀಗೆ ಮಾಡ್ಕೊತೀನಿ. ಈಗ ನೋಡಿ, ಎಲ್ಲ ಮಾಡಿದ್ದು. ಇವಾಗ ನಾವು ಈ ರೀತಿ ಮಡ್ಚ್ಕೊಳ್ಳೋಣ. ಈ ರೀತಿ ತಿರ್ಗಾ ಹೀಗೆ, ತಿರ್ಗಾ ಹೀಗೆ. ಇದ್ರ ಮೇಲೆ ಸ್ವಲ್ಪ ಇದು ಹಿಟ್ಟು ಹಾಕ್ಕೊಂಡು ಈಗ ಇದನ್ನ ಮಸಿಯೋಣ. ಅದು ಮನೆ ಸಾಕಾಗ್ತಾ ಇಲ್ಲ, ಅದಕ್ಕೆ ನಾನು ಕೆಳಗಡೆ ಇದ್ರೊಳಗಡೆ ಹಾಕ್ಕೊಂಡಿದ್ದೀನಿ. ನೋಡಿ, ಇಷ್ಟು ಅಗಲ ಆಗಿದೆ. ಈಗ ನಾವು ಕಟ್ ಮಾಡ್ಕೊಂಬಿಡೋಣ. ಹಿಂಗೆ ಕಟ್ ಮಾಡಿ ಆಯ್ತಲ್ಲ, ಇವಾಗ ನಾವು ಹೀಗೆ ಅಡ್ಡ ಕಟ್ ಮಾಡೋಣ. ಈಗ ತೆಗೆಯೋಣ. ಕಟ್ಟಾಯಿತು ನೋಡಿ, ಎಷ್ಟು ಚೆನ್ನಾಗಿ ಕಟ್ಟಾಗಿದೆ ನೋಡಿ. ಎಲ್ಲ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಣ್ಣೆ ಬಿಸಿಯಾಗಕ್ಕೆ ಇಟ್ಟಿದ್ದೀನಿ. ಲೈಟಾಗಿ ಎಣ್ಣೆ ಬಿಸಿಯಾಗಿರಬೇಕು ನೋಡಿ. ಹಿಂಗೆ ಹಾಕಿದ ತಕ್ಷಣ ಬಬ್ಬಲ್ಗೆ ಎದ್ದೇಳಬೇಕು. ಆವಾಗ ನಾವು ಇದೆಲ್ಲ ಮೆತ್ತಗೆ ಬಿಡಬೇಕು. ನೋಡಿ, ಈ ಥರ ಸುಮ್ಮನೆ ಮೆತ್ತಗೆ ಈ ಥರ ಒತ್ತಿ ಬಿಡಬೇಕು ಅಷ್ಟೇ. ಹಿಂಗೆ ತಿರುಗಿಸ್ತಾ ಇರಬೇಕು ಲೈಟಾಗೆ. ಗ್ಯಾಸು ಮೀಡಿಯಮ್ ಆಗಿರಲಿ, ಫಾಸ್ಟ್ ಮಾಡಬೇಡಿ, ಇಲ್ಲಾಂದರೆ ಮೇಲೆ ಬೇಯ್ತೈತೆ, ಒಳಗಡೆ ಬೆಂದಿರಲ್ಲ. ನೋಡಿ, ಇನ್ನೊಂದು ಚೂರು ಆಗಬೇಕು.
ಕಡಿಮೆ ಉರಿಯೊಳಗೆ ಇಟ್ಕೊಂಡು ಬೇಯಿಸಿ. ನೋಡಿ ಆಗಿದೆ. ಈಗ ತೆಗೆಯೋಣ. ನೋಡಿದ್ರಲ್ಲ ಟೀ ಪಫ್ಸ್ ಹೆಂಗೆ ಮಾಡೋದಂತೇಳಿ. ಇದನ್ನ ಚಹಾ ಜೊತೆಗೂ ತಿನ್ಬೋದು. ಬೆಳಗ್ಗೆ ಮಕ್ಕಳಿಗೆ ಕೊಡ್ಬೋದು ತಿನ್ನಲಿಕ್ಕೆ. ತುಂಬ ಚೆನ್ನಾಗಿರ್ತೈತೆ ಇದು. ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ನನ್ನ ವೀಡಿಯೋ ನೋಡೋದಕ್ಕಾಗಿ. ಬಾಯ್.